ಹೋಗಿ ಎಲ್ಲ ಕೆಲಸನೆಲ್ಲ ಮಾಡ್ಬಿಟ್ಟು ಸಾಕಾಗದೆ ಬೆನ್ನೆಲ್ಲ ನೈತು ಕೂತದೆ ಎರಡು ದಿನದಿಂದ ಊಟನೇ ಇಲ್ವಂತೆ ಅವ್ರಿಗೆ. ಪಾಪ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ನನ್ನ ಫ್ರೆಂಡ್ಸು ಹೇಳ್ತವ್ರೆ ಊಟ ಇಲ್ಲ ಕಾಣೋ ಅಂತ. ಅಲ್ಲ ಎಲ್ಲಿ ನೀಟಾಗಿರೋದು ಈ ತರ ಬಾ ಈ ತರ ಬಾ ತಿನ್ಬೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಕಟ್ಟಡ ನನ್ನ ಮಗನೇ ಒಳ್ಳೆ ಕನ್ಸ್ ಕಾಣೋ ಟೈಮಲ್ಲಿ ಬಂದ್ಬಿಟ್ಟು ಕಾಗೆ ಆರಿಸ್ಬಿಟ್ಟಲ್ಲ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಏನು ಹಿಂಗೆ ಎಂಡ್ ಮಾಡಿದೆ ಹಿಂಗೆ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂತ ಅನ್ಕೊಂತಿದ್ದೀರಾ? ಇಲ್ಲಿ ವ್ಲಾಗ್ ಎಂಡ್ ಮಾಡಿದೆ ಆಫೀಸಲ್ಲಿ, ಮನೆಗೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿರ್ತೀರಲ್ಲ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ, ನಮ್ಮ ತಾಯಿ ಸತ್ತೋಗುವೆ. ಯಾಕಂದ್ರೆ ಏನ್ ಮಾಡೋಕ್ಕಾಗಲ್ಲ, ಇವಾಗ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ. ಆಕ್ಚುಲಿ ಎಡಿಟ್ ಮಾಡಬೇಕಾಗಿತ್ತು. I could have completed my video editing, but ನಿದ್ದೆ ಮಾಡ್ತೀನಿ. ಯಾಕಂದ್ರೆ ನಿದ್ದೆ ಬರ್ತೈತೆ ಸಿಕ್ಕಾಪಟ್ಟೆ. ಓಕೆನಾ? ನಮ್ಮ ಮನೆಯವ್ರು ಏನು ಮಾಡ್ತಾರೆ ನೋಡೋಣ. Come on, let's watch what my mom and sister is doing. ಹೊಟ್ಟೆದು ಸಿಕ್ಕಾಪಟ್ಟೆ ಹಸಿತಿತ್ತು. ನಮ್ಮ ಅಮ್ಮ ಚಿತ್ರಾನ್ನ ಕೊಟ್ಟು ಕಳಿಸಿದ್ರಲ್ಲ, ಅದನ್ನು ತಿನ್ಕೊಂಡೆ. ಓಕೆ ಮಮ್ಮಿ, ಲೈಟ್ ಆನ್ ಮಾಡ್ಬಾ. ಎದ್ದು ಬಿಟ್ಟಿದ್ಯಾ? ಇವಾಗ ನೀ ಕೂದಲೆಲ್ಲ ಬಿಟ್ಟಿರೋದು ಸ್ನಾನ ಗಿನ್ನೆಲ್ಲ ಮಾಡಿದ್ಯಾ ಅನ್ಕೊಂಡೆ. ನಾವು ಅಪ್ಪನ ಮಲಗೋರೆ. ನಾನಿವಾಗ ಹೋಗ್ಬಿಟ್ಟು ಫಸ್ಟ್ ಮಲ್ಕೊಂಡಾದ್ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದು 2 ಗಂಟೆಗೆ ತೊಳ್ತೀನಿ. ಎಡಿಟ್ ಮಾಡಬೇಕು. ಇವತ್ತು 6 ಗಂಟೆ ಅಷ್ಟು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಓಕೆನಾ? ಒಂದು ಬಾಳೆಹಣ್ಣು, ಒಂದು ಮೊಟ್ಟೆ ತಿನ್ಕೊಂಡು ಮಲ್ಕೊಂತೀವಿ. ಬಾಯ್. ಮೊಟ್ಟೆ ಇಲ್ಲ ಕಾಯಿಸೋದಕ್ಕೆ ನಮ್ಮಮ್ಮ ಹಾಲು ಕಾಯಿಸ್ಕೊಡ್ತೀನಿ ಅಂದ್ಬಿಟ್ಟು ಹಾಲು ಕಾಯಿಸ್ತಿದ್ದಾರೆ. ಹಾರ್ಲಿಕ್ಸ್ ಸುಟ್ಬಿಟ್ಟು ನಿದ್ದೆ ಮಾಡ್ತೀನಿ. ನಮ್ಮಮ್ಮ ಹೋಗಿತ್ತವ್ರೆ, ಇನ್ನೊಂದು 5 ನಿಮಿಷ ಕಾಯಕ್ಕಾಗಲ್ವಾ, ಇಷ್ಟೊತ್ತೆ ಕಾದಿದ್ಯಂತೆ ಅಂತ. ಏನು ಮಮ್ಮಿ? ಯಾಕೆ ಮಮ್ಮಿ ಏನಾಯ್ತು ಕಿನ್ನು? ಮತ್ತೆ ಚಾಪೆದು ಮಾರ್ಕು ಇದೇ ಬರ್ತೈತಾ? ನಾನು ಡಿಸ್ಟರ್ಬ್ ಮಾಡಿದ್ನ? ಸರಿ ಆಯ್ತು. ಜಸ್ಟ್ ಮುಖ ತೊಳ್ಕೊಂಬಂದೆ. ಟಿಫನ್ ಮಾಡಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿದೆ. ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಹಸಿದೈತೆ. ಫಸ್ಟ್ ಹೋಗ್ಬಿಟ್ಟು ತಿನ್ನಬೇಕು. ಫುಲ್ ಖಾಲಿ ಆಗ್ಬಿಟ್ಟೈತೆ ಹೊಟ್ಟೆ. ಸರಿ, ನಾನಿವಾಗ ಏನು ರೆಡಿ ಆಗಿಬಿಟ್ಟು ಟಿಫನ್ ಮಾಡಬೇಕು. ಟಿಫನ್ ಮಾಡೋಕೆ ಹೋಗ್ತೀನಿ. ಆಮೇಲೆ ಎಡಿಟಿಂಗ್ ಮಾಡಬೇಕು. ಫಸ್ಟ್ ಎಡಿಟ್ ಮಾಡಬೇಕು. ಈ ಸಿಕ್ಕಾಪಟ್ಟೆ ಟೈಮ್ ಹಿಡಿತಾರೆ. ನಾನು ಎಡಿಟ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಡಿಟ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಎಡಿಟ್ ಮಾಡಿ ಪಟ್ ಅಂತ ಅಪ್ಲೋಡ್ ಮಾಡಬೇಕು. ಸರಿ ಬಾಯ್, ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸೇಮ್ ಪುಳಿಯೋಗರೆ ಗೊಜ್ಜು ಇವತ್ತು ಸೇಮ್ ಪುಳಿಯೋಗರೆ ಗೊಜ್ಜು, ಅನ್ನ. ನೆನ್ನೆ ಪುಳಿಯೋಗರೆ ಗೊಜ್ಜು ಮಿಕ್ಕಿತ್ತಲ್ಲ ಅದು, ಮತ್ತು ಅನ್ನ. ನಮ್ಮಮ್ಮ ಬಟ್ಟೆ ಒಳಗೆ ಹೋದ್ರು. ನಮ್ಮಮ್ಮ ನೋಡಿ ಇವಾಗ 4:15 ಟೈಮು. 4:15 ಆದರೂ ಬಟ್ಟೆ ಹೋಗಿ ನಿಲ್ಲಿಸಿಲ್ಲ. ಏನು ಕೆಲಸ ಮಾಡ್ತಾರೋ ಏನೋ. ನಮ್ಮ ಪಾಪು ನೋಡಿ, ನೀವು ಹೋಗಿ, ನಾನು ನಿನ್ನ ಮೇಲೆ ಮೊಬೈಲೇ ತಗೋಲ್ಲ ನಿನ್ನ. ನಮ್ಮ ಅಮ್ಮಗೆ ಬೋಂಡ ಮಾಡ್ಕೊಡು ಮಮ್ಮಿ ಅಂತ ಕೇಳಿದೆ.
ಮಕ್ಕಕ್ಕೆ ತುಪ್ಪಕ್ಕಂತ ಹೋಗಿದ್ರು. ಸಿಲಿಂಡರ್ ಶಾರ್ಟೇಜ್ ಆಗಿದೆಯಲ್ಲ ಅದಕ್ಕೆ ಇಂಡಿಯಾದಲ್ಲಿ. ಇನ್ನ 1 ತಿಂಗಳ ಗಂಟ ಸಿಲಿಂಡರ್ಗಳು ಯಾರಿಗೊತ್ತು. ಏನ ವಿಡಿಯೋದಲ್ಲಿ ಬರಲ್ಲ ಅಂದಲ್ಲ, ಇವಾಗ ಬರ್ತಿದ್ಯ ಯಾಕೆ? ಹೋಗು ಸುಮ್ಮನೆ. ಹೋಗು. ವಿಡಿಯೋ ಮಾಡಿದಕ್ಕೆ ವಿಡಿಯೋ ಮಾಡಿದಕ್ಕೆ ನಾನು ಬರಲ್ಲ, ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡೋ ಅಂದ್ಬಿಟ್ಲು. ಇವಾಗ ಬರ್ತಾಳ ಹೋಗಿ. ನಾನು ಮಾಡಲ್ಲ ಹೋಗಿ. ಹಾಗೆ ಏನೋ ಮಾತಾಡ್ತಿದ್ದೆ. ಸಿಲಿಂಡ್ರು ನಮ್ಮ ಕಂಪ್ನಿಲಿ PG ಇದ್ದವರೆಲ್ಲ ಇವಾಗ ವರ್ಕ್ ಫ್ರಮ್ ಹೋಮ್ ತೊಗೊಂಡೋಗೋರೆ. ಪಾಪ ಎಷ್ಟು ಬೇಜಾರಂದ್ರೆ ನೆನ್ನೆ ಪೂರ್ತಿ ಊಟ ಇಲ್ವಂತೆ. ನೆನ್ನೆಯಿಂದ ಅವ್ರಿ ನೆನ್ನೆಯಿಂದ ಅಲ್ಲ 2 ದಿನದಿಂದ ಊಟನೇ ಇಲ್ವಂತೆ ಅವ್ರಿಗೆ. ಪಾಪ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ನನ್ನ ಫ್ರೆಂಡ್ಸು ಹೇಳ್ತವ್ರೆ ಊಟ ಇಲ್ಲ ಕಾಣೋ ಅಂತ. ಹೋಟೆಲ್ಗೆ ಹೋಗಿ ಹೋಟೆಲ್ ಇವಾಗ ಕ್ಲೋಸ್ ಮಾಡ್ತಿದಾರಂತೆ. ಏನು ಮಾಡೋದು ಹಿಂಗಾದ್ರೆ? ಆಲ್ ಬಿಕಾಸ್ ಆಫ್ ದಿ ವಾರ್ ಆಗ್ತಿದೆಯಲ್ಲ, ವೆಸ್ಟ್ ಏಷ್ಯನ್ ಕಾನ್ಫ್ಲಿಕ್ಟ್. ಅದರಿಂದನೇ ಆಗ್ತಿರೋದು. ಇನ್ನೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊತಾರೆ. ಬರ್ತೀನಿ ವಿಡಿಯೋದಲ್ಲಿ ಬರಲ್ಲ ಅಂದಲ್ಲ, ವಿಡಿಯೋ ಡಿಲೀಟ್ ಮಾಡೋ ಅಂತಲ್ಲ, ಮಾಡ್ತೀನಿ. ಸರಿ ಗಾಯ್ಸ್, ನಾನು ಇವಾಗ ಎಡಿಟ್ ಮಾಡಕ್ ಹೋಗ್ತೀನಿ. ಫಸ್ಟ್ ಎಡಿಟ್ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಇವತ್ತು ಸಿಂಪಲ್ ಎಡಿಟ್ ಇರುತ್ತೆ, ಏನು ಅಷ್ಟೊಂದು ಮೀಮ್ಸ್ ಎಲ್ಲ ಆ್ಯಡ್ ಮಾಡಲ್ಲ. ನಾರ್ಮಲ್ ಆಗಿ ಬ್ಲಾಗ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ಏನು ಫನ್ನಿಗೇನು ಇರಲ್ಲ. ಬೇಜಾರು ಮಾಡ್ಕೋಬೇಡಿ ಇವತ್ತಿನ ವಿಡಿಯೋದಲ್ಲಿ, ಓಕೆನಾ? ನಮ್ಮ ಅಪ್ಪ ಕಂಪ್ನಿಯಿಂದ ಬಂದರು. ಜಸ್ಟು ಕಲ್ಲಂಗಡಿಯನ್ನು ಕಟ್ ಮಾಡಿ ಕೊಡ್ತವ್ರೆ. ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗಿಲ್ಲ, ಅದು ಲಾಸ್ಟ್ ಇವಾಗ ಇನ್ನೊಂದ್ಸರಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡಬೇಕು. ನಮಗೇನು ಎಡಿಟು ಲಾಸ್ಟ್ ಒಂದು ಪಾರ್ಟ್ ಮಾತ್ರ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊತೀನಿ, ಆಮೇಲೆ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ ಬೇಗ ಪಟ್ ಅಂತ. ನೆನ್ನೆ ಏನು ಮಾಡಿದೆ ಗೊತ್ತಾ, ವಾರ್ಮ್ ಅಪ್ ಮಾಡಿಲ್ಲ, ಹಂಗೆ ಡೈರೆಕ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಇವತ್ತು ವಾರ್ಮ್ ಅಪ್ಪು ನಾನು ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆಗೋಗ್ಬಿಟ್ಟಿತ್ತು ನೆನ್ನೆ. ನಮ್ಮ ಅಪ್ಪಗೆ ಬೈತಾ ಇದ್ರು, ಏನಕ್ಕೂ ಗೊತ್ತಿಲ್ಲ. ನೋಡ್ ಬನ್ನಿ ಮಮ್ಮಿ. ಯಾಕೆ ಮಮ್ಮಿ? ಎಲ್ಲ ಕೆಲಸನೆಲ್ಲ ಮಾಡ್ಬಿಟ್ಟು ಸಾಕಾಗದೆ, ಬೆನ್ನೆಲ್ಲ ನೈತು ಕೂತದೆ. ಆಯ್ತು ಬಿಡ. ಅಲ್ಲಿ ನೋಡಲಿ, ಇಲ್ಲಿಂದ ಅಲ್ಲಿ ಗಂಟ ನೋಡಲಿ ಏನ್ ಮಾಡೈತೆ. ಗೊತ್ತಾಗಲ್ವಾ ಅಣ್ಣ ನಿಂಗೆ ಸ್ವಲ್ಪನು? ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಈ ಕಡೆಯಿಂದ ಬೀಳ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚ ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೆ. ಗೊತ್ತಾಗಲ್ವಾ ನಿಂಗೆ? ಹಿಂಗೆಲ್ಲ ಮಾಡಿದ್ಯಲ್ಲ ತಪ್ಪಲ್ವಾ? ಎಲ್ಲ ಅಂಡಿದ್ಯಲ್ಲ. ಅವು ಬೆಳಗ್ಗೆಯಿಂದ ಕೆಲಸ ಮಾಡೈತೆ. ಅಲ್ಲ ಕಟ್ ಮಾಡಿ ಇಲ್ಲೆಲ್ಲ ಉಗ್ದಿದ್ಯಲ್ಲ. ಓ ಇಲ್ಲಿ ನೋಡಿ. ಓಹೋ ನೋಡಿ, ಹಿಂಗೆಲ್ಲ ಮಾಡಿದ್ರೆ ಆಯ್ತದ? ಮತ್ತೆ ಅವನೇ ಮಾಡ್ಬೇಕಲ್ವಾ? ಇಲ್ಲಿಂದ ಅಲ್ಲಿ ಗಂಟ ಹಿಂಗೇನ್ರಿ? ಇಲ್ಲಿ ಬಂದಾಗ ಮನೆ ಎಷ್ಟು ಕ್ಲೀನ್ ಆಗಿತ್ತು. ಅಲ್ಲ ಎಲ್ಲಿ ನೀಟಾಗಿರೋದು? ಈ ತರವಾ ತಿನ್ಬೇಕು ಅಂತಲ್ಲ, ಕಲಬ್ರೇಟ್ ತಿಂತೀನಿ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕಸ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಕಷ್ಟ ಬೀಳಬೇಕು. ತಿನ್ನೋದು ಬೇಡ ಅಂದ್ರೆ ಕಷ್ಟ ನಮ್ಮ ಅಪ್ಪ ಮಾತ್ರ ಬೆಂಕಿ ಸೂಪರ್. ಎಷ್ಟು ಚೆನ್ನಾಗಿ ಬಿಡಿಸ್ತಾಳೆ. ಓ ಸತ್ಯವಾಗ್ಲೂ ನಾನು ಅನ್ಕೊಂತೀನಿ ಒಂದು 6 to 7 minutes ಅಥವಾ 8 minutes ಮ್ಯಾಕ್ಸಿಮಮ್ 10 minutes ವಿಡಿಯೋ ಆಗುತ್ತೆ ಅಂತ. ಈ ರೇಂಜಿಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. 16 minutes ಸಮಥಿಂಗ್ ಆಗಿದೆ. ಆಕ್ಚುಲಿ ನಾನು ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡ್ಬೋದು, ಎಷ್ಟೊಂದು ಕಟ್ ಮಾಡ್ಬೋದು. ಬಟ್ ನಾನು ಕಟ್ ಮಾಡಲ್ಲ, ಯಾಕಂದ್ರೆ ನಾನು
ನಾನು ಮುಂದಕ್ಕೆ ಯಾವ ದಿನ ನೋಡಿದಾಗ ಇದನ್ನೆಲ್ಲ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ಬೇಕಲ್ವಾ. ಯೂಟ್ಯೂಬ್ ಏನಕ್ಕೆ ಅಂದರೆ ಪ್ಲ್ಯಾಟ್ಫಾರ್ಮು ಫ್ರೀಯಾಗಿ ಸ್ಟೋರೇಜ್ ಕೊಡ್ತಾ ಇದೆ. ಸ್ಟೋರೇಜ್ ಫ್ರೀಯಾಗಿ ಯಾರೂ ಕೊಡಲ್ಲ, ಯಾವ ಪ್ಲ್ಯಾಟ್ಫಾರ್ಮು ಕೊಡಲ್ಲ. ಫೇಸ್ಬುಕ್ ಕೊಡ್ತಾರೆ, ಯೂಟ್ಯೂಬ್ ಕೊಡ್ತಾರೆ, ಅಪ್ಲೋಡ್ ಮಾಡಿ. ನೀವು ಏನಾರು ಮಾಡಂಗಿದ್ರೆ ಮಾಡಿ, ನಿಮಗೂ ಖುಷಿ ಆಗುತ್ತೆ ಮುಂದಕ್ಕೆ ನೋಡಿದಾಗ. ಒಂದು 10 ವರ್ಷ ಬಿಟ್ಟು ನೋಡಿದಾಗ ಹಿಂಗಿದ್ದ ನಾನು ಅಂತ ಅನಿಸುತ್ತೆ. ನಿಮಗೂ ಇರೋ ಒಂದು ಲೈಫು ಅಲ್ವಾ. 16 ಮಿನಿಟ್ ವಿಡಿಯೋ ಆಗೈತೆ ನೋಡಿ, ಚೆನ್ನಾಗಿದೆ ವಿಡಿಯೋ, ಎಂಟರ್ಟೈನಿಂಗ್ ಚೆನ್ನಾಗಿದೆ. A few moments later. ಸಿಕ್ಕಾಪಟ್ಟೆ ಸೆಕೆ ಇದ್ದೀನಿ. ಬೆವರು ಇವತ್ತು ಜಸ್ಟ್ ಒಂದು ಬೆವರು ಸಿಕ್ಕಾಪಟ್ಟೆ ಬೇಜಾರ. ಎಲ್ಲರೂ ವರ್ಕೌಟ್ ಮಾಡ್ತಾವ್ರೆ. ಸರಿ ಬನ್ನಿ ನಾವು ಟೈಮ್ ಆಯ್ತು. ನನಗೆ ವರ್ಕೌಟ್ ಮುಗಿದು ಹೋಗ್ತಾ ಇದ್ದೀನಿ. 2000 years later. ಟೊಮೊಟೊ ದೋಸೆ ನಮ್ಮ ಅಪ್ಪಗೊಂದಿನ ಮಾಡ್ಕೊಡ್ತೀನಿ, ಯಾವತ್ತೂ ತಿನ್ನೇನಾರ. ಏನಕ್ಕವ ಟೊಮೊಟೊ ರೈಸಾ? ಟೊಮೊಟೊ ದೋಸೆನ ತಬಾ ನಾನು ಮೊದಲು ಮಾಡ್ಕೊಡ್ತೀನಿ. ಈರುಳ್ಳಿ ಅಲ್ಲ ಮಮ್ಮಿ, ಫಸ್ಟ್ ಆಫ್ ಆಲ್ ನಾನು ದೋಸೆನೇ ತಿನ್ನಲ್ಲ. ನೀವು ಟೊಮೊಟೊ ದೋಸೆ ಮಾಡ್ಕೊಂಡ್ಬಿಟ್ರೆ ದೋಸೆ ತಿನ್ನೋದು ಯೋಚನೆ ಕೂಡ ಮಾಡಲ್ಲ. ನಮ್ಮ ಅಪ್ಪ ನೋಡಿ ಚೆನ್ನಾಗಿ ಕುತ್ಕೊಂಡು ಮಾಡ್ತಿದ್ದಾರೆ. ಏನು ಟೊಮೊಟೊ ದೋಸೆ ಮಾಡೋದನ್ನ ಯೂಟ್ಯೂಬಲ್ಲಿ ನೋಡ್ತಾವ್ರೆ. ಯೂಟ್ಯೂಬಲ್ಲ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ತವ್ರಿ. ಸರಿ, ನಾನು ಇವಾಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಒಳ್ಳೆ ವರ್ಕೌಟ್ ಮಾತ್ರ ಇವತ್ತು, ಚೆಸ್ಟ್ ವರ್ಕೌಟ್. ಇವತ್ತಿನ ನೈಟಿನ ಡಿನ್ನರು ಅನ್ನ ಸಾರು ತಿಂತಾ ಇದ್ದೀನಿ. ಇವಾಗ ಕ್ಯಾಬ್ ಬರುತ್ತೆ ಆ್ಯಕ್ಚುಲಿ 9 ಗಂಟೆಗೆ. ಇವಾಗ 8:45. ಇವಾಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಾಯಿತು. ಫೇಸ್ಬುಕ್ಕು, ಯೂಟ್ಯೂಬು, ಎಲ್ಲ ಕಡೆ, ಇನ್ಸ್ಟಾಗ್ರಾಮು. ಬಿಸಿ ಸಕಲೈತೆ. ನಾವು ಅಮ್ಮ ಮಾಡಿದ್ವು ಬೇಳೆ ಸಾರವನ್ನು. ಫಸ್ಟು 2 ಚಪಾತಿ ತಿಂದ್ಬಿಟ್ಟು ಟೊಮೊಟೊ ಗೊಜ್ಜು ತಿಂದೆ. ಆ ಟೊಮೊಟೊ ಗೊಜ್ಜು ಹಂಗೆ ಐತೆ. ನಮ್ಮಮ್ಮ ಚಪಾತಿ ಜಾಸ್ತಿ ತಿನ್ಬೇಡ, ಅಲ್ಲಿಗೂ ಆಫೀಸಲ್ಲಿ ಹೋಗ್ಬಿಟ್ಟು ಚಪಾತಿ ತಿಂತೀಯ, ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು ಅನ್ನ ಸಾಂಬಾರು ಹಾಕ್ಬಿಟ್ಟವ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾರಿ ಏನು ಹೇಳ್ತಾ ಇದ್ದೀವಿ ನೋಡಿ. ಚಂದ್ರ ನೋಡಿ ಎಷ್ಟು ಚೆನ್ನಾಗವನೆ ಅಲ್ವಾ. ಇವಾಗ ಟೈಮ್ ಬಂದ್ಬಿಟ್ಟು 6:45. ಇವಾಗ ಮನೆಗೆ ಬರ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಬಾಯ್ 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 ಬಾಯ್.